ಈ ದಿನ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಪಾಲಿಗೆ ಒಂದು ಮಹತ್ವದ ದಿನ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನು ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಳೆದ ವರ್ಷ ಕರ್ನಾಟಕ ಸರ್ಕಾರ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ವತಿಯಿಂದ ಏನು ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಒಂದು ಉತ್ತಮವಾದ ಉನ್ನತ ಶಿಕ್ಷಣವನ್ನು ಪಡೆಯಬೇಕು ಮತ್ತು ಅವರು ಸಮಾಜದಲ್ಲಿ ಮೇಲ್ವರ್ಗಕ್ಕೆ ಅವರು ಬರಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅವರ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಒಂದು ಬಹಳ ಉತ್ತಮವಾದ ಒಂದು ಯೋಜನೆಯನ್ನ ಕಳೆದ ವರ್ಷ ಚಾಲನೆಯನ್ನ ನೀಡಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ 2ನೇ ವರ್ಷದ ಈ ಒಂದು ದೀಪಿಕಾ ವಿದ್ಯಾರ್ಥಿ ವೇತನ ಏನು ಮುಖ್ಯವಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ವತಿಯಿಂದ ನೀಡುತ್ತಿರುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ 2ನೇ ವರ್ಷದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವ ದೃಷ್ಟಿಯಿಂದ ಈ ಒಂದು ಸರಳ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಮುಖಾಂತರ ನಮ್ಮ ಏನು ಈಗ ಚಾಲನೆಯನ್ನ ಕೊಟ್ಟು ಈ ವರ್ಷ ಇನ್ನೂ ಹೆಚ್ಚಿನ ವಿದ್ಯಾರ್ಥಿನಿಯರು ಈ ಸ್ಕಾಲರ್ಶಿಪ್ ವೇತನಕ್ಕೆ ಅವರು ಒಂದು ಅರ್ಜಿಯನ್ನ ಸಲ್ಲಿಸಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಘನ ಸರ್ಕಾರದ ನೂತನ ಉನ್ನತ ಶಿಕ್ಷಣ ಸಚಿವರು, ಜನಪ್ರಿಯ ಸಚಿವರು ಮತ್ತು ಬಹಳ ಅನುಭವಿಗಳು ಆದಂತಹ ಶ್ರೀ ಬಸವರಾಜ ರಾಯರೆಡ್ಡಿ ಸಾಹೇಬ್ರನ್ನ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಇಲ್ಲಿ ನೆರೆದಿರುವಂತಹ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಇಲ್ಲ ಇದೆಲ್ಲ ಐ ಥಿಂಕ್ ಇದು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ತುಳಸಿ ಮದಿನೇನಿ ಮೇಡಮ್ ಅವರನ್ನು ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹೈಯರ್ ಎಜುಕೇಶನ್ ಕೌನ್ಸಿಲ್ನ ವೈಸ್ ಚೇರ್ಮನ್ ಆದಂತಹ ಪ್ರೊಫೆಸರ್ ಎಸ್.ಆರ್. ನಿರಂಜನ್ ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನಮ್ಮ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾದಂತಹ ಶ್ರೀಯುತ ಹರೀಶ್ ಕುಮಾರ್ ಅವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ಶ್ರೀ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ವತಿಯಿಂದ ಈ ದಿನ ಸುಪ್ರಿಯಾ ನಾರಾಯಣ್ಕರ್ ಅವರು, ತೆರೇಸಾ ಅವರು, ಅಖಿಲಾ ಸಿಎಂ ಅವರು ಮತ್ತು ಶೇಖ್ ಜಿನ್ನಾ ಸಾಹೇಬ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಕಾಲೇಜು ಶಿಕ್ಷಣ ಇಲಾಖೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ನಮ್ಮ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರುಗಳು ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು, ಜಂಟಿ ನಿರ್ದೇಶಕರುಗಳು ಮತ್ತು ಇತರ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನ ನಾನು ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಮುಖ್ಯವಾಗಿ ಏನು ನಮ್ಮ ಪ್ರಚಾರದ ರಾಯಭಾರಿಗಳಾಗಿ ಕಳೆದ ವರ್ಷ ಈ ವಿದ್ಯಾರ್ಥಿ ವೇತನದ ಸದುಪಯೋಗವನ್ನು ಪಡೆದಿರುವಂತಹ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ವಿಜಯನಗರ, ಮಲ್ಲೇಶ್ವರಂ ಮತ್ತು ಯಲಹಂಕದಿಂದ ಆಗಮಿಸಿರುವಂತಹ ವಿದ್ಯಾರ್ಥಿನಿಯರನ್ನು ಸಹ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತೆ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರವನ್ನ ನೀಡಬೇಕಾಗಿರುವ ಮತ್ತು ನಮ್ಮ ಸಮಾಜದ 4ನೇ ಆಧಾರ ಸ್ತಂಭವಾಗಿರುವಂತಹ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರನ್ನು ನಾನು ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕು ಅಂತ ನಾನು ಸನ್ಮಾನ್ಯ ಸಚಿವರಲ್ಲಿ ನಾನು ಕೇಳ್ತೇನೆ. Everybody can hold. Yes, sir. Ajib Premji Foundation. Who is Ajib Premji Foundation side? Who are the main person? She is representing Ajib Premji. What is her name? Akila. Okay, please come out. ಇಲ್ಲಿ ಬನ್ನಿ ನೀವು Ajib. ಇಲ್ಲಿ ಬನ್ನಿ. You are representative of the Naturally, organization. you are one of the main sponsors. Naturally. You come here. Right. Fine. ಇವತ್ತಿನ ಈ ಕಾರ್ಯಕ್ರಮದ ಮಹತ್ವ ಏನಂದರೆ, ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿ ಓದಿ ಸರ್ಕಾರಿ PU ಕಾಲೇಜ್ನಲ್ಲಿ 12th ಸ್ಟ್ಯಾಂಡರ್ಡ್ ಏನು ಫಸ್ಟ್ PU ಸೆಕೆಂಡ್ PU ಅನ್ನು ನಾವು ಕರಿತೀವಿ, ಅದು ಓದಿದ ಹೆಣ್ಣುಮಕ್ಕಳಿಗೂ ಅವರು ಇನ್ನೂ ಮುಂದೆ ಓದಲಿಕ್ಕೂ ಆರ್ಥಿಕ ನೆರವಾಗಿ ಈ ಸ್ಕೀಮ್ ಲಾಂಚ್ ಆಗಿದೆ. ವರ್ಷಕ್ಕೂ 30,000. ಈಗ ಅವರು ಯಾವುದೇ ಕೋರ್ಸ್ ಅವರು ಓದಿದರೂ ಸಹಿತ, ಅದು ಇಂಜಿನಿಯರಿಂಗ್ ಡಿಗ್ರಿ ಆಗಲಿ
ಜನರಲ್ ಡಿಗ್ರಿ ಆಗಲಿ ಯಾವ ಕೋರ್ಸ್ ಓದಿದ್ರು ವರ್ಷಕ್ಕೆ 30,000 ಅವ್ರಿಗೂ ಆರ್ಥಿಕ ನೆರವಾಗಿ ಈ ಪ್ರೋಗ್ರಾಮ್ ಕೊಡ್ತದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಟು ಎನ್ಶೋರ್ ದಟ್ ಗರ್ಲ್ಸ್ ರೀಚ್ ಅಪ್ ಟು ದಿ ಲೆವೆಲ್ ಆಫ್ ಗ್ರ್ಯಾಜುಯೇಟ್ ಎಜುಕೇಷನ್. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೂ ಇವತ್ತು ಚಾಲನೆ ಕೊಟ್ಟಿರೋದು ನಮ್ಮ ಮಿನಿಸ್ಟರ್ ಅವರು, ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ಸ್ ವಿ ಕುಡ್ ಹ್ಯಾವ್ ಆಸ್ಕ್ಡ್ ಫಾರ್. ಸೊ ಸರ್ ಕೈಯಿಂದ ಈ ಪ್ರೋಗ್ರಾಮ್ಗೆ ಇವತ್ತು ಚಾಲನೆ ಸಿಕ್ಕಿರೋದು ತುಂಬ ಒಂದು ಒಳ್ಳೆಯ ವಿಷಯ. ಸೊ ಇದು ಯಶಸ್ವಿ ಆಗಲಿ ಅನ್ನೋ ಒಂದು ಹಾರೈಕೆಯಿಂದ ತಾವೆಲ್ಲ ಇಲ್ಲಿ ಬಂದಿದ್ರಿ. ವಿ ವಿಶ್ ದಿಸ್ ಎಲ್ಲ ಸರ್ಕಾರಿ ಶಾಲೆಯಲ್ಲಿ PU ಕಾಲೇಜ್ನಲ್ಲಿ ಓದಿರೋ ಹೆಣ್ಮಕ್ಕಳಿಗೂ ಇದು ಒಂದು ಮಾಹಿತಿ ತಲುಪಬೇಕು. ಅವರು ಅಪ್ಲೈ ಮಾಡಿದರೆ ಒಂದು ಒಳ್ಳೆಯ ಭವಿಷ್ಯ ಕಟ್ಟಲಿಕ್ಕೂ ಅವ್ರಿಗೂ ಇದು ಅನುಕೂಲ ಆಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.